ಜಿಲ್ಲೆ ಯಲ್ಲಾಪುರ ಪೊಲೀಸ್ ಠಾಣಾ ಸರಹದ್ನಲ್ಲಿ ಒಂದು ಘಟನೆ ನಡೆದಿದೆ. ಆ ಘಟನೆಯಲ್ಲಿ ರಂಜಿತಾ ಸಚಿನ್ ಕಾಟೆ ಅನ್ನುವಂಥ ಒಬ್ಬಳು ಹೆಣ್ಮಗಳಿಗೆ ಹಲ್ಲೆ ಮಾಡಿ ಕೊಲೆ ಮಾಡೋ ಒಂದು ಪ್ರಯತ್ನ ನಡೆದಿತ್ತು. ನಂತರದಲ್ಲಿ ಬಾಡಿಯನ್ನು ಶಿಫ್ಟ್ ಮಾಡಬೇಕಾದ್ರೆ ಮಾರ್ಗ ಮಧ್ಯದಲ್ಲಿ ಆಕೆ ಅಸುನೀಗಿದ್ದಾಳೆ ಅನ್ನುವಂಥದ್ದು. ಬಾಡಿಯನ್ನು ಕಿಮ್ಸ್ ಶವಾಗಾರಕ್ಕೆ ಶಿಫ್ಟ್ ಮಾಡಿದರು. ಇವತ್ತು ಬೆಳಗ್ಗೆ ಪೋಸ್ಟ್ಮಾರ್ಟಮ್ ಆಗ್ತಾ ಇದೆ. ಪೋಸ್ಟ್ಮಾರ್ಟಮ್ ಮುಗಿದ ನಂತರ ಬಾಡಿಯನ್ನು ಯಲ್ಲಾಪುರಕ್ಕೆ ಕಳಿಸ್ಕೊಡುವಂಥ ಕೆಲಸ ಮಾಡಲಾಗುತ್ತೆ. ಈ ಮಧ್ಯ ಆರೋಪಿ ಏನಿದ್ದಾನೆ, ಈ ಪ್ರಕರಣದ ಆರೋಪಿ ಯಲ್ಲಾಪುರದ ಸಮೀಪ ಒಂದು ಶವ ನೇಣು ಬಿಗಿದ ಸ್ಥಿತಿಯಲ್ಲಿ ಸಿಕ್ಕಿದೆ ಅಂತಂದು ನಮಗೆ ಮಾಹಿತಿ ಬಂದಿದೆ. ಸೊ ಹಂಗಾಗಿ ಅದರದ್ದೇನು ಡ್ಯೂ ಪ್ರೊಸೀಜರ್ ಇದೆ ಅದನ್ನು ಕೂಡ ಯಲ್ಲಾಪುರ ಪೊಲೀಸರು ಮಾಡಲಿದ್ದಾರೆ. ಈ ಹಿಂದೆ ಈ ಥರ ಘಟನೆಗಳು ನಡೆದಂಥ ಸಂದರ್ಭದಲ್ಲಿ ಹುಬ್ಬಳ್ಳಿ ಧಾರವಾಡದಲ್ಲಿ ಬಾಡಿಯನ್ನು ಶವಾಗಾರದಿಂದ ಅಂತ್ಯಕ್ರಿಯೆ ಸ್ಥಳಕ್ಕೆ ಕಳಿಸುವಂಥ ಸಂದರ್ಭದಲ್ಲಿ ಸಣ್ಣ ಪುಟ್ಟ ಅಹಿತಕರ ಘಟನೆಗಳು ನಡೆದಿದ್ದು ಅನ್ನೋದ್ರ ಹಿನ್ನೆಲೆಯಲ್ಲಿ ಒಂದು ಸಮಗ್ರವಾದಂಥ ಬಂದೋಬಸ್ತ್ ಪ್ಲ್ಯಾನನ್ನು ಮಾಡ್ಕೊಂಡಿದ್ವಿ. ಅದರಲ್ಲಿ ನಮ್ಮ ಅಧಿಕಾರಿ ಸಿಬ್ಬಂದಿಗಳು, ಸ್ಟ್ರೈಕಿಂಗ್ ಫೋರ್ಸು ಮತ್ತು ರಿಸರ್ವ್ ಫೋರ್ಸಸ್ ಏನಿದೆ ಅದನ್ನೆಲ್ಲ ಸೇರಿಕೊಂಡು ಭಾಳ ಉತ್ತಮ ರೀತಿಯ ಬಂದೋಬಸ್ತನ್ನು ಮಾಡ್ಕೊಂಡಿದ್ದೇವೆ. ಮತ್ತು ಯಾರು ಮೃತಳ ಕುಟುಂಬ ಸದಸ್ಯರಿದ್ದಾರೆ ಮತ್ತು ಈ ಕುರಿತಾಗಿ ನಿನ್ನೆ ಕೆಲ ಸಂಘಟನೆಗಳು ಬಂದು ಅವರ ಪ್ರತಿಭಟನೆ ಮತ್ತು ಆಕ್ರೋಶವನ್ನು ವ್ಯಕ್ತಪಡಿಸಿದರು. ಅವ್ರ ಜೊತೆ ಕೂಡ ನಿರಂತರವಾದ ಒಂದು ಸಂಪರ್ಕದಲ್ಲಿದ್ದೀವಿ. ಪೋಸ್ಟ್ಮಾರ್ಟಮ್ ಮುಗಿದ ಆರೋಪಿ ಈಗ ನೇಣು ಪರಿಸ್ಥಿತಿಯಲ್ಲಿ ಸಿಕ್ಕಿದೆ ಅಂತ ಪೊಲೀಸರು ಹೇಳ್ತಾ ಇದ್ದಾರೆ. ಅದು ನಮ್ಮ ಕೈಯಿಂದನೇ ಆಗೋದಿತ್ತು, ಹಿಂದೂಗಳ ಕೈಯಿಂದನೇ ಹೋಗ್ಬೇಕಿತ್ತು ಅದು. ಆದರೆ ಅವನ ನಸೀಬದು, ಅವ ತನ್ನ ತಾನೇ ಮಾಡ್ಕೊಂಡಿದ್ದು. ಎಷ್ಟು ಗಂಟೆ ಕೊಡ್ತಾ ಇದ್ದಾರೆ ಸರ್? ಈಗ ಇನ್ನೊಂದು ಅರ್ಧ ಗಂಟೆಲಿ ಆಗುತ್ತೆ. ಎಷ್ಟು ಗಂಟೆಗೆ ಎಲ್ಲಿ ಮಾಡ್ತಾ ಇದ್ದಾರೆ? ಯಲ್ಲಾಪುರ ರುದ್ರಭೂಮಿ ನ್ಯಾಯ. ಅಲ್ಲಿ ನಾವು ನಮ್ಮ ಯಲ್ಲಾಪುರದಲ್ಲೇ ಹೋಗಿ ಸ್ಟೇಷನ್ ಮುಖಾಂತರ ನಾವು ನಮ್ಮ ಹಿಂದೂ ಸಂಘಟನೆ ಪ್ರಕಾರ ನಾವು ಅಲ್ಲಿ ಏನು ಮುಂದೆ ಕಾರ್ಯಾಚರಣೆ ಏನಿದೆ ಅಲ್ಲಿ ಮಾಡ್ತೇವೆ. ನೀವು ಯಾವ ರೀತಿ ನ್ಯಾಯ ಸಿಗ್ಬೇಕು ಅನ್ಕೊಂಡ್ರೆ? ಇಲ್ಲ, ಅವನು ಹೋದ ಈಗ ನಮ್ಮ ಕುಟುಂಬದ ಒಂದು ಹೋಗಿದೆ ಅಲ್ಲ, ಈಗ ನಮ್ಮ ಮನೆ ಹೆಣ್ಮಗಳು ಹೋಗಿದ್ದಾಳೆ, ನ್ಯಾಯ ಬೇಕು. ಇನ್ನು ಯಾವ ಥರ ನ್ಯಾಯ ಎಕ್ಸ್ಪೆಕ್ಟ್ ಮಾಡ್ತೀವಿ ಸರ್ಕಾರ? ಅಲ್ಲ, ಅವಳಿಗೆ ಒಬ್ಳು ಮಗ ಇದ್ದಾನೆ 11 ವರ್ಷದ್ದು, ಆ ಹುಡುಗನಿಗಾದ್ರೂ ನ್ಯಾಯ ಬೇಕಲ್ಲ. ಸರ್ಕಾರದ ಸರ್ಕಾರ ವತಿಯಿಂದಾನೇ ನಾವು ಇದನ್ನು ಮಾಡ್ತೇವೆ.